ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನ ಕಂಡ ವಿದ್ಯಾರ್ಥಿಗಳು ಶಾಲೆಯ ದುರಸ್ತಿಗೊಳಿಸುವಂತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿಡಿಯೋ ಮೂಲಕ ಮನವಿ ಮಾಡಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಂಚಿಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಂಚಿಪಾಳ್ಯದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿ ಬಿರುಕುಗಳು ಬಿದ್ದಿದ್ದು, ಮೇಲ್ಛಾವಣಿಯ ಸೀಲಿಂಗ್ ಯಾವಾಗ ಬಿದ್ದು ಹೋಗುತ್ತದೆ ಎಂಬ ಭಯದಲ್ಲಿ ಮಕ್ಕಳು ಪಾಠ ಪ್ರವಚನಕ್ಕೆ ಹಾಜರಾಗಲು ಹಿಂದೇಟು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಗಡಿ ಭಾಗದಲ್ಲಿರುವ ಹೂಗ್ಯ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಅಂಚಿಪಾಳ್ಯ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 1 ರಿಂದ 5ನೇ ತರಗತಿಯ ತನಕ 41 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಮಳೆ ಬಂದಾಗ ಕೆಲ ತರಗತಿಯ ಕೊಠಡಿಗಳಲ್ಲಿ ನೀರು ಇಳಿದು ಮಕ್ಕಳಿಗೆ ಓದಲು ಕಷ್ಟವಾಗುತ್ತದೆ. ಅಲ್ಲದೆ ಆಟವಾಡಲು ಮೈದಾನವೂ ಇಲ್ಲದ ಮಕ್ಕಳ ಭೌತಿಕ ಹಾಗೂ ಮಾನಸಿಕ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ. ಈ ಪರಿಸ್ಥಿತಿಯಿಂದ ಬೇಸತ್ತ ಕೆಲ ವಿದ್ಯಾರ್ಥಿಗಳು ಗ್ರಾಮಸ್ಥರ ಜೊತೆ ಸೇರಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಪತ್ರ ಮುಖೇನ ಮೊರೆ ಇಟ್ಟಿದ್ದು, ನಮ್ಮ ಶಾಲಾ ಕಟ್ಟಡದ ದುರಸ್ತಿ ಮಾಡಿ ಪೀಠೋಪಕರಣ, ಶೌಚಾಲಯ, ಆಟದ ಮೈದಾನ ಕಲ್ಪಿಸಿ ಎಂದು ಮನವಿ ಮಾಡಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ. ಈ ಕುರಿತು ಗ್ರಾಮಸ್ಥರು ಹೇಳುವಂತೆ, ನಮ್ಮ ಶಾಲೆಯ ಕೊಠಡಿಗಳು ಮಳೆ ಬಂದರೆ ಮೇಲ್ಚಾವಣಿ ಬಿರುಕು ಬಿಡುತ್ತದೆ. ಈ ಬಗ್ಗೆ ಹಲವಾರು ಬಾರಿ ಶಿಕ್ಷಣ ಇಲಾಖೆಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಇದರಿಂದ ಶಾಲಾ ಮಕ್ಕಳು ಸಂಕಷ್ಟ ಅನುಭವಿಸುತ್ತಾ ಇದ್ದಾರೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ತ್ವರಿತ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ನನ್ನ ಕೋರಿಕೆ, ನಮ್ಮ ಶಾಲೆಯಲ್ಲಿ ಮಳೆ ಬಂದಿದ್ರೆ ನೀರೆಲ್ಲ ಕೆಳಗೆ ಸುರಿತಾ ಇದೆ, ಗೋಡೆ ಎಲ್ಲ ಒಡೆದೋಗಿದ್ದಕ್ಕೆ ನೀರು ತುಂಬಾ ಇದೆ. ಚೇರ್ ಟೇಬಲ್ ಬೇಕು, ಕೆಳಗೆ ಕುಳಿತುಕೊಂಡರೆ ಓದಕ್ಕಾಗಲ್ಲ, ಪಾಠ ಮಾಡಕ್ಕಾಗಲ್ಲ, ಬಟ್ಟೆ ಎಲ್ಲ ತೇವಾಯ್ತಾ ಇದೆ. ಅದರ ಜೊತೆಯಲ್ಲಿ ನಮಗೆ ಶೌಚಾಲಯ ಬೇಕು. ಶೌಚಾಲಯ ಇಲ್ಲದೆ ನಾವು ತುಂಬಾ ಕಷ್ಟಪಡುತ್ತೇವೆ. ನಾವು ಶೌಚಾಲಯ ಇಲ್ಲದೆ ರೋಡ್ ಆಚೆ ಹೋಗುವಾಗ ಕಾರ್, ಬೈಕ್ ಎಲ್ಲ ಬರುತ್ತದೆ. ಅದರ ಜೊತೆಯಲ್ಲಿ ನಾವು ಹೆಣ್ಣು ಮಕ್ಕಳಿಂದ ಹೋಗಕ್ಕೆ ತುಂಬಾ ಕಷ್ಟಪಡುತ್ತೇವೆ. ಈ ಶಾಲೆಗೆ ಗ್ರೌಂಡ್ ಇಲ್ಲ, ಎಲ್ಲ ಮಕ್ಕಳೆಲ್ಲ ರಸ್ತೆ ಬಳಿ ಆಟ ಆಡ್ಕೊಂಡಿದ್ದಾರೆ. ಮತ್ತೆ ಈ ಸರ್ಕಾರಿ ಬಸ್ಸು ಎಲ್ಲ ಸ್ಲೋ ಹೋಗೋದಿಲ್ಲ, ಎಲ್ಲ ಸ್ಪೀಡಾಗಿ ಹೋಗ್ತಿದೆ. ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ತೊಂದರೆ ಆಗುತ್ತದೆ. ಇದು ಒಂದು ಗ್ರೌಂಡನ್ನು ಸ್ವಲ್ಪ ಅರೇಂಜ್ ಮಾಡಿಕೊಡಿ. ಈ ಶಾಲೆಗೆ ಏನಾದರೂ ವ್ಯವಸ್ಥೆ ನೋಡಿ. ಸಿದ್ದರಾಮಯ್ಯ ಅವರಿಗೆ ಒಂದು ಕೋರಿಕೆ ನೀಡ್ತಾ ಇದ್ದೀವಿ.